ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಲೇಟೆಸ್ಟ್ ವಿಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಿಮ್ಮ ಹಳೆಯ ಮೊಬೈಲ್ಗಳನ್ನು CCTV ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಂತೂ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಕೈಲೂ ಒಂದೊಂದು ಹೊಸ ಮೊಬೈಲ್ಗಳಿರ್ತವೆ. ಹಾಗೆಯೇ ಮಾರ್ಕೆಟಲ್ಲಿ ಹೊಸ ಮೊಬೈಲ್ಗಳು ಬಂದಾಗ ನಿಮ್ಮ ಹಳೆಯ ಮೊಬೈಲ್ಗಳನ್ನು ನೀವು ಬಿಸಾಕಿ ಹೊಸ ಮೊಬೈಲ್ ತೊಗೋತಿರ್ತೀರ. ಆ ಹಳೆ ಮೊಬೈಲು ನಿಮ್ಮ ಮನೆಯಲ್ಲಿ ಹಾಗೆ ಬಿದ್ದಿರುತ್ತೆ. ಅದನ್ನು ಹೇಗೆ ನಿಮ್ಮ ಮನೆಯಲ್ಲಿ CCTV ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಮೊದಲು ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ನನ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಒಂದ್ಸರಿ ನೀವು ಪ್ಲೇಸ್ಟೋರ್ ಓಪನ್ ಆದ ತಕ್ಷಣ ಅದರಲ್ಲಿ IP ವೆಬ್ಕ್ಯಾಮ್ ಅಂತ ಟೈಪ್ ಮಾಡಿ. ಓಕೆ, ನೀವು IP ವೆಬ್ಕ್ಯಾಮ್ ಅಂತ ಟೈಪ್ ಮಾಡೋದಾಗಲೇ ಅಲ್ಲಿ ಬರುತ್ತೆ IP ವೆಬ್ಕ್ಯಾಮ್ ಅನ್ನೋ ಆ್ಯಪ್. ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಲೋಡ್ ಆಗ್ತಿದೆ, ನೀವು ನೋಡ್ಕೊಳ್ಳಿ ಆ ಲೋಗೋ IP ವೆಬ್ಕ್ಯಾಮ್ದು. ಇದು 10 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ 10 ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ. 4.4 ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಓಕೆ, ನಂತರ ನೀವು ಇನ್ಸ್ಟಾಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಒಂದ್ಸಲಿ ಇನ್ಸ್ಟಾಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಅಕ್ಸೆಪ್ಟ್ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಓಕೆ, ಇದು ಈಗ ಇನ್ಸ್ಟಾಲ್ ಆಗ್ತಿದೆ. ಇದು 6.82 MB ಇದೆ, ತುಂಬ ಕಡಿಮೆ ಇದೆ. ವಿತಿನ್ 7 ಒಳಗೆ ಏನಿದೆ, ನೀವು ಬೇಗ ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗ ಪಡ್ಕೋಬೋದು. ಈಗ ಅದು ಡೌನ್ಲೋಡ್ ಆಗ್ತಾಯಿದೆ ಸ್ನೇಹಿತರೆ. IP ವೆಬ್ಕ್ಯಾಮ್ ಆ್ಯಪ್ ಡೌನ್ಲೋಡ್ ಆಗ್ತಿದೆ. ಓಕೆ, ಡೌನ್ಲೋಡ್ ಆಗಿ ಈಗ ಇನ್ಸ್ಟಾಲಿಂಗ್ ಅಂತ ತೋರಿಸ್ತಾ ಇದೆ. ಆಟೋಮೆಟಿಕ್ ಇನ್ಸ್ಟಾಲ್ ಆಗುತ್ತೆ. ಎಸ್, ಈಗ ಇನ್ಸ್ಟಾಲ್ ಆಯಿತು ಸ್ನೇಹಿತರೆ. ಈಗ ನಿಮಗೆ 2 ಆಪ್ಷನ್ ಕಾಣ್ತಿದೆ, ಓಪನ್ ಅನ್ನೋದು, ಅನ್ಇನ್ಸ್ಟಾಲ್ ಅನ್ನೋದು. ದಯವಿಟ್ಟು ಓಪನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ. ಓಕೆ, ಒಂದ್ಸಲಿ ಓಪನ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಹಲವಾರು ಆಪ್ಷನ್ಗಳು ಸಿಗುತ್ತೆ ಸ್ನೇಹಿತರೆ. ಇವೆಲ್ಲ ಸ್ಟ್ಯಾಂಡರ್ಡೈಸ್ ಆಪ್ಷನ್ನು, ಅವರು ಸ್ಟ್ಯಾಂಡರ್ಡಾಗಿ ಡಿಫಾಲ್ಟಾಗಿ ಸ್ಟ್ಯಾಂಡರ್ಡಾಗಿ ಇಟ್ಟಿದ್ದಾರೆ. ನೀವು ಸೀದಾ ಕೆಳಗೆ ಬಂದು ಸ್ಟಾರ್ಟ್ ಸರ್ವರ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ನಂತರ ನೀವು ಇಲ್ಲಿ ನೋಡ್ಬೋದು, ನನ್ನ ಮೊಬೈಲ್ ಕ್ಯಾಮ್ರಾ ಡೈರೆಕ್ಟಾಗಿ ಆನ್ ಆಗಿದೆ. ನನ್ನ ಎದುರುಗಡೆ ಇರೋ ಲ್ಯಾಪ್ಟಾಪು ಈಗ ಕಾಣಿಸ್ತಾ ಇದೆ. ನೀವು ಅನ್ಕೋಬೋದು ಇದರಲ್ಲಿ ಏನಪ್ಪ ವಿಶೇಷತೆ ಇದೆ, ನಮ್ಮ ಎದುರುಗಡೆ ಇರೋದನ್ನು ಡೈರೆಕ್ಟಾಗಿ ನೋಡ್ಬೋದಲ್ಲ, ಅದರಲ್ಲಿ ಏನು ಈ ಆ್ಯಪ್ ಏನಕ್ಕೆ ಬೇಕು ಅಂತ ಅನ್ಕೋಬೋದು. ಅದೇ ಇದೇ ಸ್ನೇಹಿತರೆ, ಈ ಆ್ಯಪಿನ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಒಂದು ಸಲ ಸ್ಟಾರ್ಟ್ ಸರ್ವರ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಎಲ್ಲಿಂದನೂ ಬೇರೆ ಕಡೆ ಕೂತ್ಕೊಂಡು ಕೂಡ ನೀವು ನಿಮ್ಮ ಮೊಬೈಲ್ನ ಮಾನಿಟರ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ, ಹೌ ಡು ಐ ಕನೆಕ್ಟ್ ಅಂತ. ಈಗ ನೋಡ್ಬೋದು ನೀವು ಹೌ ಡು ಐ ಕನೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಈಗ ಹೌ ಡು ಯು ವಾಂಟ್ ಟು ಕನೆಕ್ಟ್ ಅಂತಿದೆ. ಇಲ್ಲಿ ಯೂಸಿಂಗ್ ಯೂಸ್ ಇವಿಡಿಯಾನ್ ಕ್ಲೌಡ್ ಸರ್ವಿಸ್ ಟು ಆಕ್ಸೆಸ್ ಯುವರ್ ಕ್ಯಾಮ್ರಾ ಫ್ರಮ್ ಎನಿವೇರ್ ಅಂತಿದೆ. ಹಾಗೆಯೇ ಇಲ್ಲಿ ನೋಡ್ಬೋದು ಕನೆಕ್ಟ್ ಡೈರೆಕ್ಟ್ಲಿ ಅಂತ ಇನ್ನೊಂದು ಆಪ್ಷನ್ ಇದೆ. ವೆನ್ ಡಿವೈಸ್ ಇಸ್ ಡೈರೆಕ್ಟ್ಲಿ ರೀಚಬಲ್ ವಯಾ ದಿ ನೆಟ್ವರ್ಕ್ ಅಂತಿದೆ. ನೀವು ಕನೆಕ್ಟ್ ಡೈರೆಕ್ಟ್ಲಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಇಲ್ಲಿ ಐ ಆಮ್ ಯೂಸಿಂಗ್ ದಿ ಮೊಬೈಲ್ ಇಂಟರ್ನೆಟ್ ಕನೆಕ್ಷನ್ ಅಂತ ಇದೆ. ಹಾಗೆಯೇ ಇನ್ನೊಂದು ಆಪ್ಷನ್ ಐ ಆಮ್ ಯೂಸಿಂಗ್ ದಿ ವೈಫೈ ರೂಟರ್. ಇಲ್ಲಿ ನಾನು ವೈಫೈ ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ವೈಫೈ ರೂಟರ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಓಪನ್ ದಿ ವಿಡಿಯೋ ಸ್ಟ್ರೀಮ್ ಇನ್ ಎನಿ ಕಂಪ್ಯೂಟರ್ ಇನ್ ಯುವರ್ ನೆಟ್ವರ್ಕ್ ಬೈ ಓಪನಿಂಗ್ ದಿಸ್ ಅಡ್ರೆಸ್ ಇನ್ ಬ್ರೌಸರ್ ಅಂತ ಇದೆ. ಇಲ್ಲಿ ನೋಡ್ಬೋದು IP ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ನಿಮ್ಮ ಬ್ರೌಸರಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ ಇಲ್ಲಿರೋ IP ಅಡ್ರೆಸ್ನ ನಿಮ್ಮ ವೆಬ್ ಬ್ರೌಸರಲ್ಲಿ ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ನಿಮ್ಮ ಮೊಬೈಲ್ನ ಡೈರೆಕ್ಟಾಗಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡಬಹುದು, ನಾನು ಒಂದು ಬ್ರೌಸರ್ನ ಓಪನ್ ಮಾಡ್ತೀನಿ. ಇದರಲ್ಲಿ ಇಲ್ಲಿ ಕೆಳಗೆ ಕೊಟ್ಟಿರೋ IP ಅಡ್ರೆಸ್ನ ಟೈಪ್ ಮಾಡ್ತೀನಿ. ಅದು 192.168.1:1:80 ಅಂತ. ಓಕೆ, ಒಂದ್ಸಲಿ ಇದು ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಈ ಸ್ಕ್ರೀನು ಓಪನ್ ಆಗಿದೆ. IP ವೆಬ್ಕ್ಯಾಮ್ ಅನ್ನೋ ಸ್ಕ್ರೀನ್ ಓಪನ್ ಆಗಿದೆ. ಇಲ್ಲಿ ನನ್ನ ವೆಬ್ಸೈಟಲ್ಲಿ ಬ್ರೌಸರ್ ಅನ್ನೋ ಆಪ್ಷನ್ ಇದೆ. ಬ್ರೌಸರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನೋಡಿ, ಬ್ರೌಸರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಲ್ಯಾಪ್ಟಾಪಲ್ಲಿ ನೀವು ನನ್ನ ಮೊಬೈಲ್ ಏನೇನು ರೆಕಾರ್ಡ್ ಮಾಡ್ತಿದ್ದೀನೋ ಅದನ್ನು ನೋಡಬಹುದು. ಈಗ ಸಪೋಸ್ ನಮ್ಮ ಸ್ನೇಹಿತರು ಯಾರಾದರೂ ಈಗ ಸ್ನೇಹಿತರು ಈ ಮೊಬೈಲ್ನ ಬೇರೆ ಕಡೆ ತೊಗೊಂಡೋಗಿದ್ರೆ, ಈಗ ನೋಡಿ ನಾನು ಯಾವುದೋ ಬುಕ್ಕನ್ನು ಝೂಮ್ ಮಾಡ್ತಾ ಇದ್ದೀನಿ. ನಿಮಗೆ ಅಲ್ಲಿ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ಆ ಬುಕ್ಕು ಕಾಣಿಸ್ತಾ ಇದೆ, ಮೊಬೈಲಲ್ಲಿ ಝೂಮ್ ಮಾಡೋದು. ಓಕೆನಾ? ಈಗ ಇದರಲ್ಲಿ ಏನು ಹೆಲ್ಪಪ್ಪ ಅಂತಂದರೆ, ನಿಮ್ಮ ಸ್ನೇಹಿತರು ಈ ಮೊಬೈಲನ್ನು ಎಲ್ಲರೂ ತೊಗೊಂಡೋಗಿದ್ರೆ, ಹಾಗೆಯೇ ನೀವು ಈ ಮೊಬೈಲ್ನ CCTV ಕ್ಯಾಮ್ರಾ ಆಗಿ ನಿಮ್ಮ ಹಾಲಲ್ಲಿ ಫಿಕ್ಸ್ ಮಾಡಿದರೆ ಅಥವಾ ನಿಮ್ಮ ಮನೆಯ ಹೊರಗಡೆ ಫಿಕ್ಸ್ ಮಾಡಿದರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಈ ಬ್ರೌಸರ್ ಅಂದರೆ ಈ IP ಅಡ್ರೆಸ್ಸನ್ನು ಟೈಪ್ ಮಾಡಿದಾಗ, ಪ್ರತಿಯೊಂದು ಮೊಬೈಲ್ಗೂ ಬೇರೆ ಬೇರೆ IP ಅಡ್ರೆಸ್ ಇರುತ್ತೆ ಸ್ನೇಹಿತರೆ. ಈ IP ಅಡ್ರೆಸ್ಸನ್ನು ಟೈಪ್ ಮಾಡಿ 192.168, ಹಾಗೆ ನಿಮ್ಮ ಮೊಬೈಲ್ಗೆ ನಿಮ್ಗೆ ಒಂದು IP ಅಡ್ರೆಸ್ ಕೊಡ್ತಾರೆ. ಅದನ್ನು ಟೈಪ್ ಮಾಡಿ ನೀವು ಮನೆಯಲ್ಲೇ ಕೂತ್ಕೊಂಡು ಹೊರಗಡೆ ಏನು ನಡೀತಿದೆ ಅಂತ ನೋಡಬಹುದು. ಇದೊಂದು ಉತ್ತಮ ಅಪ್ಲಿಕೇಶನ್ ಸ್ನೇಹಿತರೆ, ಚೆನ್ನಾಗಿ ನಡೀತಿದೆ. ಇದರಲ್ಲಿ ಬೇರೆ ಬೇರೆ ಆಪ್ಷನ್ ಕೂಡ ಇದೆ. ಆಡಿಯೋ ಪ್ಲೇಯರ್ ಇದೆ. ಈಗ ಸಪೋಸ್ ನಿಮಗೆ ಹೊರಗಡೆ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೋಬೇಕಂದ್ರೆ ನೀವು ಆಡಿಯೋ ಪ್ಲೇಯರ್ನ
ಆನ್ ಮಾಡಿಕೊಂಡ್ರೆ ಇಲ್ಲಿ ನೋ ಆಡಿಯೋ ಅಂತ ಕ್ಲಿಕ್ ಮಾಡಿದ್ದೀನಿ. ಆ ಆಡಿಯೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಡಿಯೋ ಕೂಡ ಕೇಳಬಹುದು. ಹಾಗೆಯೇ ಇಲ್ಲಿ ಫುಲ್ ಸ್ಕ್ರೀನ್ ವರ್ಷನ್ ಇದೆ. ಈ ಫುಲ್ ಸ್ಕ್ರೀನ್ ಅಂತ ಕ್ಲಿಕ್ ಮಾಡಿದರೆ ಫುಲ್ ಸ್ಕ್ರೀನ್ ಕಾಣುತ್ತೆ. ಮತ್ತು ಮಾರ್ಕೆಟಲ್ಲಿ ನಿಮಗೆ ಅನೇಕ ಝೂಮಿಂಗ್ ಡಿವೈಸ್ಗಳು ಸಿಗ್ತವೆ. ಅದನ್ನು ನಿಮ್ಮ ಮೊಬೈಲ್ಗೆ ಹಾಕೊಂಡ್ರೆ ನೀವು ಎಷ್ಟು ಬೇಕಾದ್ರೆ ಅಷ್ಟು ಝೂಮ್ ಕೂಡ ಮಾಡ್ಬೋದು. ಇಲ್ಲಿ ಝೂಮ್ ಆಪ್ಷನ್ ಇದೆ ನೋಡಿ. ಇಲ್ಲಿ ನಾನು ಝೂಮ್ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಝೂಮ್ ಆಗ್ತಿದೆ. ಹಾಗೆಯೇ ಬ್ಯಾಕ್ ಹೋದರೆ ನಾರ್ಮಲ್ ಬ್ಯಾಕ್ ಕೂಡ ಬರ್ಬೋದು ಸ್ನೇಹಿತರೆ. ನಿಮಗೆ ಕ್ವಶನ್ ಆನ್ಸರ್ ಈಗ ನೋಡಿ, ಝೂಮ್ ಅಂತ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಝೂಮ್ ಆಯಿತು, ಇನ್ನೂ ಝೂಮ್ ಆಗಿದೆ. ಹಾಗೆ ಬೇಡ ಅಂತಂದರೆ ನೀವು ಬ್ಯಾಕ್ ಕೂಡ ಹೋಗ್ಬೋದು ಸ್ನೇಹಿತರೆ. ಓಕೆ, ಇದ್ರ ಜೊತೆಗೆ ನೀವು ಮಾರ್ಕೆಟಲ್ಲಿ ಸಿಗೋ ಬೇರೆ ಬೇರೆ ಲೆನ್ಸ್ಗಳನ್ನ ಹಾಕೊಂಡಾಗ ನೀವು ಇನ್ನೂ ಎಕ್ಸ್ಟ್ರಾ ಝೂಮ್ಗಳನ್ನ ಮಾಡ್ಬೋದು. ನಿಮ್ಮ ಮೊಬೈಲಲ್ಲಿ ಸಾಮಾನ್ಯವಾಗಿ ಕಡಿಮೆ ಝೂಮ್ ಕೆಪಾಸಿಟಿ ಇದ್ದರೆ ನೀವು ಆ ಡಿವೈಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇನ್ನೂ ಎಕ್ಸ್ಟ್ರಾ ಝೂಮ್ ಆಗಿ ಮಾಡಿಕೊಂಡು ನೀವು ಬೇರೆ ಬೇರೆ ಎಲ್ಲರೂ ಏನು ನಡೀತಿದೆ ಅಂತ ಡೈರೆಕ್ಟಾಗಿ ನೋಡ್ಬೋದು ಸ್ನೇಹಿತರೆ. ಓಕೆ, ಇದೊಂದು ಉತ್ತಮವಾದ ಅಪ್ಲಿಕೇಶನ್. ಇಲ್ಲಿ ನೋಡ್ಬೋದು ನೀವು ಫ್ರಂಟ್ ಕ್ಯಾಮ್ರಾ ಬೇಕಂದರೆ ಫ್ರಂಟ್ ಕ್ಯಾಮ್ರಾ, ಹಾಗೆಯೇ ಬ್ಯಾಕ್ ಬೇಕಂದರೆ ಬ್ಯಾಕ್ ಕ್ಯಾಮ್ರಾ ಕೂಡ ಯೂಸ್ ಮಾಡ್ಬೋದು. ಮತ್ತು ಬೇರೆ ಬೇರೆ ಅನೇಕ ಆಪ್ಷನ್ ಇದೆ. ಫ್ಲ್ಯಾಶು, ಜಾವಾ ಸ್ಕ್ರಿಪ್ಟಲ್ಲಿ ನೋಡ್ಬೋದು. ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಕೂಡ ನೋಡ್ಬೋದು. ಓಕೆ, ನೀವು ಬೇಕಾದರೆ ಫೋಟೋ ಕೂಡ ತೆಗಿಬೋದು. ಹಾಗೆಯೇ ಫೋಕಸ್ ಮಾಡಿ ಕೂಡ ತೆಗಿಬೋದು. ಝೂಮ್ ಮಾಡಿ ಬೇರೆ ಬೇರೆ ರೀತಿಯ ಫೋಟೋಗಳನ್ನು ಕೂಡ ತೆಗಿಬಹುದು. ಸೊ ಇದೊಂದು ಒಳ್ಳೆ ಅಪ್ಲಿಕೇಶನ್ ಸ್ನೇಹಿತರೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಎಫೆಕ್ಟಿವ್ ಆಗಿ ನಿಮ್ಮ ಮೊಬೈಲ್ನ CCTV ಕ್ಯಾಮ್ರಾಗೆ ಯೂಸ್ ಮಾಡ್ಬೋದು. ನಿಮ್ಮ ಮನೆ ಹೊರಗಡೆ ಏನು ನಡೀತಿದೆ, ಹಾಗೆಯೇ ನಿಮ್ಮ ಮನೆಯ ಬೇರೆ ಬೇರೆ ರೂಮ್ಗಳಲ್ಲಿ ಏನೇನು ನಡೀತಿದೆ ಅಂತ ನೀವು ಆರಾಮಾಗಿ ನೋಡ್ಕೋಬೋದು, ಯಾವುದೇ ತೊಂದರೆ ಇಲ್ಲದಂಗೆ. ಸ್ನೇಹಿತರೆ, ಈ ಆ್ಯಪ್ ಉಪಯೋಗಿಸ್ಬೇಕಾದ್ರೆ ಇಂಪಾರ್ಟೆಂಟ್ ಅಂಶ ಏನಪ್ಪ ಅಂತಂದರೆ, ನೀವು ನಿಮ್ಮ ಮೊಬೈಲ್ ಹಾಗೆಯೇ ನಿಮ್ಮ ಲ್ಯಾಪ್ಟಾಪು ಸೇಮ್ ವೈಫೈ IP ಅಡ್ರೆಸ್ಸಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲ್ ಯಾವ IP ಅಡ್ರೆಸ್ ಕನೆಕ್ಟ್ ಆಗಿರುತ್ತೋ ಅದೇ IP ಅಡ್ರೆಸ್ನ ನಿಮ್ಮ ಲ್ಯಾಪ್ಟಾಪ್ಗೂ ಕೊಟ್ಟು ಕನೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಿಮ್ಮ ರೂಮಲ್ಲಿ ಹಾಗೆಯೇ ನೀವು ಎಲ್ಲಿ ಈ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀರೋ ಅದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಆಫೀಸಿಂದ, ಹಾಗೆಯೇ ನೀವು ಬೇರೆ ರೂಮ್ಗಳಿಂದ, ಮತ್ತು ನೀವು ಎಲ್ಲಾದರೂ ಸ್ಟಿಂಗ್ ಆಪ್ರೇಷನ್ಗಳಿಗೆ ಹೋಗ್ತಾ ಇದ್ದರೆ ನೀವು ಡೈರೆಕ್ಟಾಗಿ ನಿಮ್ಮ ರೂಮಲ್ಲೇ ಕೂತ್ಕೊಂಡು ಈ ಮೊಬೈಲ್ ಎಲ್ಲೆಲ್ಲಿದೆ ನೀವು ಫೋಟೋ ಬೇಕಾದ್ರೆ ಫೋಟೋನ ತೆಗಿಬೋದು ನಿಮ್ಮ ಕಂಪ್ಯೂಟರಿಂದ. ಹಾಗೆಯೇ ಆ ವಿಡಿಯೋ ಕೂಡ ಝೂಮ್ ಆಗಿ ಕೂಡ ನೋಡಿ ಮಾಡಬಹುದು ಸ್ನೇಹಿತರೆ. ಇದೆಲ್ಲ ಈ ಅಪ್ಲಿಕೇಶನ್ ವಿಶೇಷತೆಗಳು ಸ್ನೇಹಿತರೆ. ನೀವು ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ 4-5 ಹಳೆ ಮೊಬೈಲ್ಗಳನ್ನು ಫಿಕ್ಸ್ ಮಾಡಿ ಪ್ರತಿಯೊಂದು ರೂಮ್ಗೂ CCTV ಆಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಅಟ್ ಎ ಟೈಮ್ ನಿಮ್ಮ ಬೇರೆ ಬೇರೆ IP ಅಡ್ರೆಸ್ಸನ್ನು ನೋಡಿಕೊಂಡು ನಿಮ್ಮ ಬೇರೆ ಬೇರೆ ವೆಬ್ ಪೇಜ್ಗಳಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ನೋಡಬಹುದು, ಹೊರಗಡೆ ಏನು ನಡೀತಿದೆ ಅಂತ ಎಲ್ಲ ನೋಡಬಹುದು. ಓಕೆ ಸ್ನೇಹಿತರೆ, ಇದೆಲ್ಲ ಇವತ್ತಿನ ವಿಶೇಷ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ YouTube ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಭೀಮ್ ಆ್ಯಪ್ನಿಂದ ಹೇಗೆ ಹಣವನ್ನು ಗಳಿಸಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ಭಾರತ ಸರ್ಕಾರ ಭೀಮ್ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಅದರ ಪ್ರಮೋಷನ್ಗೋಸ್ಕರ ಭೀಮ್ ಆ್ಯಪ್ ರೆಫರಲ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಮಾಡಿದೆ. ಇದರಿಂದ ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಭೀಮ್ ಆ್ಯಪನ್ನು ರೆಕಮೆಂಡ್ ಮಾಡೋದ್ರ ಮುಖಾಂತರ ನೀವು ಹಣವನ್ನು ಗಳಿಸಬಹುದು. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ 7 ವಾಟ್ಸಪ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ. ಇದು ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ ಜೊತೆ ಡಿಫಾಲ್ಟ್ ಆಗಿ ಬರುವಂಥದ್ದಲ್ಲ. ನೀವು ಇದನ್ನು ಉಪಯೋಗಿಸ್ಕೋಬೇಕಂದ್ರೆ ಪ್ಲೇ